ಇಂದಿನಿಂದ ಈ ಬಾರಿಯ ಆಷಾಢ ಮಾಸ ಆರಂಭವಾಗಿದ್ದು ಜುಲೈ 17ರಂದು ಮೊದಲ ಆಷಾಢ ಶುಕ್ರವಾರ ಆಗಿರುವ ಒಂದು ಹಿನ್ನೆಲೆಯಲ್ಲಿ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ದೇವಿ ನೆಲೆ ನಿಂತಿರುವಂಥ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇದೀಗ ಆಷಾಢ ಮಾಸದ ವಿಶೇಷ ಪೂಜಾ ಮಹೋತ್ಸವಕ್ಕಾಗಿ ಸಕಲ ಸಿದ್ಧತೆಗಳು ಇದೀಗ ಭರದಿಂದ ಸಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಅವರು ಒಂದು ಸಿದ್ಧತಾ ಕಾರ್ಯಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿ ನೀಡುವಂತಹ ಭಕ್ತರಿಗೆ ಒಂದು ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರಗಳಂದು ನೀಡುವ ಸಲುವಾಗಿಯೇ ಒಂದು ಲಾಡುಗಳನ್ನು ತಯಾರಿಸುವಂಥ ಕಾರ್ಯ ಇದೀಗ ಭರದಿಂದ ಸಾಗಿದೆ. ಕಳೆದ ಒಂದು ವಾರದಿಂದಲೂ ಕೂಡ ಪ್ರತಿನಿತ್ಯ ಸುಮಾರು 30,000 ಲಾಡುಗಳನ್ನು ತಯಾರಿಸುವಂಥ ಕಾರ್ಯ ಇದೀಗ ಭರದಿಂದ ಸಾಗ್ತಾ ಇದ್ದು ಚಾಮುಂಡಿ ಬೆಟ್ಟದ ದಾಸೋಹ ಭವನದ ನೆಲಮಾಳಿಗೆಯಲ್ಲಿ ಈ ಒಂದು ಲಾಡುಗಳನ್ನು ತಯಾರಿಸುವಂಥ ಕಾರ್ಯ ಪ್ರಗತಿಯಲ್ಲಿದೆ. ಒಂದು ನುರಿತ ಬಾಣಸಿಗರ ಒಂದು ನೇತೃತ್ವದಲ್ಲಿ ಈ ಲಾಡುಗಳ ತಯಾರಿಕೆ ಕಾರ್ಯ ಭರದಿಂದ ಸಾಗ್ತಾ ಇದ್ದು ಚಾಮುಂಡೇಶ್ವರಿ ದೇಗುಲದ ವತಿಯಿಂದಲೇ ಇದು ನೆರವೇರ್ತಾ ಇರೋದು ಕೂಡ ಸಾಕಷ್ಟು ವಿಶೇಷವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡ್ತಾ ಹೋಗ್ಬೋದು, ಇಲ್ಲಿರುವಂತಹ ಮಹಿಳೆಯರು ಒಂದು ಲಾಡುವನ್ನು ಕಟ್ಟಿ ಒಂದು ಪೊಟ್ಟಣಕ್ಕೆ ಸೇರಿಸುವಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಒಟ್ಟಾರೆಯಾಗಿ ಚಾಮುಂಡೇಶ್ವರಿ ದೇಗುಲದಲ್ಲಿ ಆಷಾಢ ಮಾಸದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರ್ತವೆ. ಈ ಬಾರಿ 4 ಆಷಾಢ ಶುಕ್ರವಾರ ಮತ್ತು ಒಂದು ದಿನ ಅಮ್ಮನವರ ವರ್ಧಂತಿ ಮಹೋತ್ಸವ ಕೂಡ ಬರ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಒಂದು ಆಷಾಢ ಮಾಸಕ್ಕೆ ಬರುವಂಥ ಭಕ್ತಾದಿಗಳಿಗೆ ನೀಡುವಂತಹ ಸಲುವಾಗಿಯೇ ಒಂದು ಲಕ್ಷಾಂತರ ಲಾಡುಗಳನ್ನು ತಯಾರಿಸುವಂಥ ಕಾರ್ಯ ಇದೀಗ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಯಾಕೆಂದರೆ ಈಗ 17ನೇ ತಾರೀಕು ಆಷಾಢ ಮಾಸದ ಮೊದಲ ಶುಕ್ರವಾರವಾಗಿರುವ ಒಂದು ಹಿನ್ನೆಲೆಯಲ್ಲಿ ಅಂದು ಕೂಡ ಲಕ್ಷಾಂತರ ಮಂದಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಲಿರುವ ಒಂದು ಹಿನ್ನೆಲೆಯಲ್ಲಿ ಅಂದು ಬರುವಂಥ ಭಕ್ತಾದಿಗಳಿಗೆ ಈ ಲಾಡುಗಳನ್ನು ವಿತರಣೆ ಮಾಡೋದಕ್ಕೆ ಈಗ ಬರದ ಸಿದ್ಧತೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.